ದೀಪಾವಳಿಗೆ ಎತ್ತಿನ ಮೆರವಣಿಗೆ ಸಂಭ್ರಮ. ರೈತನ ಪರಂಪರೆಯ ದೀಪಾವಳಿ ಹಬ್ಬ. ಬಣ್ಣ ಬಣ್ಣದ ಅಲಂಕಾರ, ಎತ್ತುಗಳ ಮೆರಗು. ಬೆಳಕಿನ ಹಬ್ಬ ದೀಪಾವಳಿ ಎಂದ್ರೆ ಮನೆ ಮನೆಗಳಲ್ಲಿ ದೀಪ, ರಂಗೋಲಿ, ಸಿಹಿಗಳ ಸಂಭ್ರಮ. ಆದ್ರೆ ಧಾರವಾಡ ತಾಲೂಕಿನ ನಿಗದಿ ಗ್ರಾಮದಲ್ಲಿ ದೀಪಾವಳಿಗೆ ಮಾತ್ರ ನೂರಾರು ವರ್ಷಗಳ ಹಿಂದಿನ ವಿಶಿಷ್ಟ ಸಂಪ್ರದಾಯ ಇನ್ನೂ ಜೀವಂತವಾಗಿದೆ. ದೀಪಾವಳಿಯ ಈ ಹಬ್ಬಕ್ಕೆ ವಿಶೇಷ ಅಲಂಕಾರ, ಬಣ್ಣದ ರಿಬ್ಬನ್ಗಳು, ಬಲೂನ್ಗಳು, ಹೊಸ ಗೆಜ್ಜೆ, ಮಾಳೆಗಳು ಇವೆಲ್ಲದರೊಂದಿಗೆ ರೈತರು ತಮ್ಮ ಎತ್ತುಗಳನ್ನ ಮುದ್ದಾಗಿ ಅಲಂಕರಿಸುತ್ತಾರೆ. ಎತ್ತು ಅಲಂಕಾರವಾದ ನಂತರ ಗ್ರಾಮದ ಎಲ್ಲಾ ಬೀದಿಗಳಲ್ಲಿ ಭರ್ಜರಿ ಮೆರವಣಿಗೆ ಮಾಡಲಾಗುತ್ತೆ. ಹಬ್ಬದ ರಂಗೆ ಬೇರೆ ಸೃಷ್ಟಿಯಾಗುತ್ತೆ. ದಪ್ಪು, ನಾದಸ್ವರ, ಮಕ್ಕಳು, ಮಹಿಳೆಯರ ಹರ್ಷೋದ್ಗಾರ, ಹಬ್ಬದ ರಂಗೆ ಬೇರೆ ಸೃಷ್ಟಿಯಾಗುತ್ತೆ. ವೈವಿಧ್ಯಮಯ ಬಣ್ಣಗಳು, ಸಾಂಪ್ರದಾಯಿಕ ವಿನ್ಯಾಸ, ಎತ್ತು ಅಲಂಕಾರ ನೋಡಲು ಎರಡು ಕಣ್ಣುಗಳು ಸಾಲದಷ್ಟು ಸೌಂದರ್ಯ. ಇದು ಕೇವಲ ಅಲಂಕಾರವಲ್ಲ, ರೈತನ ಪರಿಶ್ರಮಕ್ಕೆ ನೀಡುವ ಗೌರವ ಇದಾಗಿದೆ. ವರ್ಷ ಪೂರ್ತಿ ಹೊಲದಲ್ಲಿ ಜೊತೆಯಾಗಿರುವ ಜಾನುವಾರುಗಳಿಗೆ ದೀಪಾವಳಿಯೆಂದು ಕೃತಜ್ಞತೆ ಹೇಳುವ ದಿನ ಎಂದು ರೈತರು ಭಾವಿಸುತ್ತಾರೆ. ಇವೆಲ್ಲವನ್ನ ಮಾಡಿ ರೈತನು ಸಂತಸ ಪಡ್ತಾನೆ. ತನ್ನ ಪರಿಶ್ರಮದ ಗೆಳೆಯನಿಗೆ ಹಬ್ಬದ ಗೌರವ ನೀಡ್ತಾನೆ. ವರದಿ ಕೆಂಚಪ್ಪ ಮೊಮ್ಮಿಗಟ್ಟಿ, ಶ್ರೀನಿಧಿ ನ್ಯೂಸ್, ಧಾರವಾಡ.